ಅಮ್ಮ, ಅಡ್ಗೆ ಆಗಿದ್ಯಾ? ಇನ್ನೂ ಇಲ್ಲಪ್ಪ, ಇನ್ನೂ ಸ್ವಲ್ಪತ್ತಾಗತ್ತೆ, ಆದ್ಮೇಲೆ ಕರಿತೀನಿ. ಅಮ್ಮ, ಇವತ್ತು ಏನ್ ಮಾಡ್ತಾ ಇದ್ಯಾ? ಆಲೂಗಡ್ಡೆ ಪಲ್ಯ ಮತ್ತೆ ಚಪಾತಿಯಪ್ಪ. ಏನಮ್ಮ, ಯಾವಾಗ ನೋಡಿದ್ರು ಆಲು ಆಲು. ನೀವ್ ಬೇರೆ ಎಲ್ಲ ಯಾಕೆ ಮಾಡೋದಿಲ್ಲ? ಯಾವಾಗಾದ್ರೂ ಪನ್ನೀರ್ ಸಹ ಮಾಡಿಲ್ಲ? ಆಹಾ, ಪನ್ನೀರ್ ಎಷ್ಟು ಕಾಸ್ಟ್ಲಿ ಗೊತ್ತಾ ನಿಂಗೆ? ಆಲೂನೇ ಸಸ್ತಾ ಸಿಗೋದು, ಅದನ್ನೇ ತಿನ್ನು ಆಯ್ತಾ? ಅಲ್ಲಮ್ಮ, ಯಾವಾಗಾದ್ರೂ ಬೇರೆ ಏನಾದ್ರೂ ಮಾಡ್ಬೇಕಲ್ವಾ? ದುಡ್ಡು ಕೂಡಿಕ್ಕೋದು ಕಲ್ತ್ಕೋಬೇಕು, ಉಪಯೋಗ ಆಗತ್ತೆ ಮುಂದೆಗೆ. ಹಂಗಂತ ಅವ್ರ ಅಮ್ಮ ಹೇಳಿದ ತಕ್ಷಣ ಅವನಿಗೂ ಕೋಪಗೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಒಂದು ಕುಟುಂಬದ ಕತೆ ಏನಂದ್ರೆ, ಇವರು ಪಾಪ ತುಂಬಾ ಕಂಜೂಸ್ ಕುಟುಂಬ. ಅದು ಮಾತ್ರ ಅಲ್ದೆ ಅವರು ತುಂಬಾ ಚೆನ್ನಾಗ್ ಸಂಪಾದನೆ ಮಾಡ್ತಾರೆ, ಆದ್ರೂ ಅವರು ದುಡ್ಡು ಮಾತ್ರ ಖರ್ಚು ಮಾಡಲ್ಲ. ಇದನ್ನ ನೋಡಿ ಅವ್ರ ಹೊಟ್ಟೆಯಲ್ಲುಟ್ಟಿರುವ ಮಗನಿಗೆ ತುಂಬಾ ಕೋಪ. ಆದ್ರೆ ಅಪ್ಪ ಅಮ್ಮನ್ ಮುಂದೆ ಏನು ಇದೆಲ್ಲ ನಡೆಯೋದಿಲ್ಲ. ಅಮ್ಮ, ತುಂಬಾ ಹೊಟ್ಟೆ ಹಸಿತಾ ಇದೆ, ತಿನ್ನೋಕೇನಾದ್ರೂ ಕೊಡಿ. ಬೆಳಗ್ ಮಾಡಿದ ಆಳು ಪರೋಟ ಮಿಕ್ಕಿದೆ, ಹೋಗು ತಿನ್ನು. ಪೂರ್ತಿ ಒಂದ್ ಪರೋಟನ ನಾನೇ ಹೆಂಗ್ ತಿನ್ಲಿ ಅಮ್ಮ? ತಿಂದು ನಾನು ಸುಸ್ತಾಗ್ಬಿಟ್ರೆ? ಹಾ, ಅದ್ರಲ್ಲಿ ಅರ್ಧ ನಿಮ್ಮ ಅಪ್ಪನ್ಗೆ ಸ್ವಲ್ಪ ಇಡು, ಅರ್ಥ ಆಯ್ತಾ? ಅಯ್ಯೋ ದೇವ್ರೆ, ಇದೇನಿದು? ಸರಿ, ಮತ್ ನೀವೇನ್ ತಿಂತೀರಾ? ನನ್ ಬಗ್ಗೆ ಯೋಚನೆ ಮಾಡ್ಬೇಡ, ಸಾಯಂಕಾಲ ಮದ್ವೆಗೆ ಹೋಗ್ತೀವಲ್ವಾ, ಅಲ್ಲೇ ಚೆನ್ನಾಗ್ ತಿನ್ಕೊಂಡ್ ಬರೋಣ. ಆದ್ರೆ ಮದ್ವೆ ರಾತ್ರಿ ಅಲ್ವಮ್ಮ? ಆದ್ರೆ ಏನಂತೆ, ಈಗಿಂದನೇ ಹೊಟ್ಟೆ ಖಾಲಿ ಇದ್ರೆ ಆಗತಾನೆ ಎಲ್ಲಾನು ರಾತ್ರಿ ಚೆನ್ನಾಗ್ ತಿನ್ನೋಕಾಗುತ್ತೆ. ಆದ್ರೆ ಅಮ್ಮ ಇದಾರಲ್ಲ, ನಿಜವಾಗ್ಲೂ ತುಂಬಾ ಮಹಾನ್ ವ್ಯಕ್ತಿ. ಮಗನೇ, ವಿಷಯ ನನಗ್ ಗೊತ್ತಿದೆ. ಆದ್ರೆ ನೋಡು, ಇದ್ರ ಬಗ್ಗೆ ನಾವ್ ಯಾವತ್ತೂ ಹೆಮ್ಮೆ ಪಡ್ಲಿಲ್ಲ. ದೊಡ್ಡೋನಾದ್ಮೇಲೆ ನೀನು ಸಹ ಇದೇ ರೀತಿ ಮಾಡ್ಬೇಕು, ಸರಿನಾ? ಹಾ, ಖಂಡಿತ ಅಪ್ಪ. ಲಚ್ಚುರಾಮ್ ಲಲಿತಾ ಇಬ್ರು ಆ ದಿನ ಏನು ಊಟ ಮಾಡಿರೋದೇ ಇಲ್ಲ. ರಾತ್ರಿ ಮದ್ವೆಯಲ್ಲಿ ಚೆನ್ನಾಗ್ ತಿನ್ನಕ್ ಶುರು ಮಾಡ್ತಾರೆ. ಇದನ್ ನೋಡಿ ಮಗನಿಗೆ ಸ್ವಲ್ಪ ಕೋಪ ಬರುತ್ತೆ, ಆದ್ರೆ ಅಪ್ಪ ಅಮ್ಮನ್ನ ಏನು ಬದಲಾಯಿಸಕ್ಕಾಗಲ್ಲ, ಅವನಿಗೆ ಅರ್ಥ ಆಗತ್ತೆ. ಹಿಂಗೆ ದಿನ ಕಳೆದು ಹೋಗತ್ತೆ. ಒಂದಿನ ಅವನು ಬೆಳೆದು ದೊಡ್ಡವನಾಗ್ತಾನೆ, ಅವನು ಕೂಡ ಪ್ರೀತಿಯಲ್ಲಿ ಬೀಳ್ತಾನೆ. ಆದ್ರೆ ಅವ್ನ್ ಲವ್ ಮಾಡೋ ಹುಡುಗಿ ಪಾಪ ತುಂಬಾ ಬಡಮನೆ ಹುಡುಗಿ. ರಶ್ಮಿ, ಕೇಳು, ಕಾಫಿ ಕುಡಿಯೋಕೆ ಹೋಗಣ್ವಾ? ಹಾ, ಹೋಗೋಣ. ನೀವೊಂದ್ ಕಾಫಿ ಇಸ್ಕೊಟ್ಟು ತುಂಬಾ ದಿನ ಆಯ್ತು, ಹೋಗಣ್ವಾ? ಹಾಗಾದ್ರೆ ನೋಡಿ, ಇವತ್ ನಾನು ನಿಂಗೆ ABCDಯಲ್ಲಿ ಕಾಫಿ ಕುಡಿಸ್ತೀನಿ. ಅರೇ ವಾ, ಏನ್ ಹೇಳ್ತಿದ್ದೀರಾ? ABCD ಕಾಫಿನ ನಾನು ಒಂದಿನ ಟೇಸ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಹಂಗಂತ ಅನ್ಕೊಂಡು ಅವರಿಬ್ರು ABCD ಕಾಫಿ ಕುಡಿಯೋದಕ್ಕೆ ಹೋಗ್ತಾರೆ. ಅವರಿಬ್ರು ಕೈ ಹಿಡ್ಕೊಂಡು ಕುತ್ಕೊಂಡ್ ಮಾತಾಡ್ಕೋತಾ ಇರ್ತಾರೆ. ಆಗ ಅವ್ರ ಅಪ್ಪ ಅಮ್ಮ ದೊಡ್ಡ ದೊಡ್ಡ ಬ್ಯಾಗ್ ಅನ್ನ ಹಾಕೊಂಡು ಆ ಶಾಪ್ ಒಳಗಡೆ ನಡ್ಕೊಂಡ್ ಬರೋದನ್ನ ಅವನು ನೋಡ್ತಾನೆ. ಅಪ್ಪ ಅಮ್ಮ ಇಲ್ಲೇನ್ ಮಾಡ್ತಿದ್ದಾರೆ? ಅಯ್ಯೋ ದೇವ್ರೆ, ಒಂದ್ ವೇಳೆ ಅವರು ನಾನು ಇಲ್ಲಿ ಕೂತಿರೋದನ್ನ ನೋಡ್ಬಿಟ್ರೆ ಆಗೇನ್ ಕತೆ? ಏನ್ ಮಾಡೋದು? ಈಗೆಲ್ಲೋಗ್ಲಿ? ಅವನು ಅವ್ರ ಅಪ್ಪ ಅಮ್ಮನ ನೋಡ್ಬಿಟ್ಟು ಅಲ್ಲೇ ಟೇಬಲ್ ಕೆಳಗಡೆ ಏನೋ ಹುಡ್ಕೋ ತರ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾನೆ. ಆದ್ರೆ ರಶ್ಮಿ ಮಾತ್ರ ಅವ್ರ ಅಪ್ಪ ಅಮ್ಮನ ಕಂಡಿಡ್ಬಿಡ್ತಾಳೆ. ಇಲ್ಲಿ ನೋಡು, ನಿಮ್ಮಪ್ಪ ಅಮ್ಮ ಬಂದಿದ್ದಾರೆ, ಬಾರು ಆಚೆ ಬಾರು. ರಶ್ಮಿ, ಅವರಿಂದಾನೇ ನಾನು ಕೆಳಗಡೆ ಬಚ್ಚಿಟ್ಕೊಂಡಿದ್ದೀನಿ. ಒಂದ್ ವೇಳೆ ಅವ್ರನ್ನ ಇಷ್ಟು ದೊಡ್ಡ ಕಾಫಿ ಶಾಪ್ ಅಲ್ಲಿ ನೋಡ್ಬಿಟ್ರೆ ನನ್ಗೆ ಒಳ್ಳೇದಾಗೋದಿಲ್ಲ. ಯೋ, ಯಾಕೆ? ಅವ್ರನ್ನೂ ಕರಿ, ನೋಡು ಆಚೆ ಪಾಪ ತುಂಬಾ ಬಿಸ್ಲಾಗಿದೆ. ಅರೆ ದೇವಿ, ಅವ್ರೇನಾದ್ರೂ ಇಲ್ಲಿ ಬಂದ್ಬಿಟ್ರೆ ಇವತ್ತೇ ನನ್ನ ಮುಗಿಸ್ಬಿಡ್ತಾರೆ. ನೀನ್ ಸುಮ್ನೆ ಕುತ್ಕೋ. ಆಮೇಲೆ ಅವ್ರ ಅಪ್ಪ ಅಮ್ಮ ಹೋದ ನಂತರ ಅವನು ಆಚೆ ಬರ್ತಾನೆ, ಮತ್ತೆ ಅವರ ಮನೆ ಪುರಾಣ ಕತೆಗಳನ್ನು ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ರಶ್ಮಿ ಬೇಜಾರಾಗ್ತಾಳೆ. ಏನಾಯ್ತು ರಶ್ಮಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಅದೇ, ಅಪ್ಪ ಅಮ್ಮ ಇಷ್ಟು ಕಂಜೂಸ್ ಆಗಿದ್ರೆ ಅವರು ನಿನ್ನ ಮದ್ವೆಗೆ ಒಪ್ಕೋತಾರ ಅಂತ ಬೇಜಾರಾಗ್ತಿದೆ. ಇದೇನೆ ನಾನು ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದೀನಿ. ನೀನ್ ಯೋಚನೆ ಮಾಡ್ಬೇಡ, ನಾನ್ ಮದ್ವೆ ನಿನ್ನೊಟ್ಟಿಗೆನೆ ಆಗ್ತೀನಿ. ಅವನು ರಶ್ಮಿ ಬಗ್ಗೆ ಅಪ್ಪ ಅಮ್ಮ ಹತ್ರ ಮಾತಾಡ್ತಾನೆ. ಆದ್ರೆ ಅವ್ರಿಗೆ ಆ ಹುಡುಗಿ ಬಡಮನೆ ಹುಡುಗಿ ಅಂತ ಗೊತ್ತಾಗಿದ ತಕ್ಷಣ ಮದ್ವೆಗೆ ಅವರು ಒಪ್ಕೊಳ್ಳೋದಿಲ್ಲ. ಆದ್ರೆ ರಾಮ್ ಮಾತ್ರ ಸುಮ್ನೆ ಇರ್ತಾನ. ಆ ಹುಡುಗಿನ ಅವನು ತುಂಬಾನೇ ಪ್ರೀತಿಸ್ತಿರ್ತಾನೆ. ಅವನು ಒಂದಿನ ಕೋರ್ಟ್ ಮ್ಯಾರೇಜ್ ಮಾಡ್ಕೋತಾನೆ, ಮತ್ತೆ ಹುಡುಗಿನ ಅವನು ಮನೆಗೇನೆ ಕರ್ಕೊಂಡ್ ಬಂದ್ಬಿಡ್ತಾನೆ. ಅಪ್ಪ ಅಮ್ಮ ನನ್ನ ಕ್ಷಮಿಸ್ಬಿಡಿ, ನನ್ ರಶ್ಮಿ ಬಿಟ್ಟು ಇರೋಕ್ಕಾಗಲ್ಲ. ನಮ್ಮನ್ನ ಕ್ಷಮಿಸಿ ಅತ್ತೆ ಮಾವ, ಪ್ಲೀಸ್. ಸರಿ ಆಯ್ತು, ಇದು ಸಹ ಒಳ್ಳೇದೇ ಆಯ್ತು. ನಾವು ನಿಮ್ ಮದ್ವೆ ಮಾಡಿಸಿದ್ರೆ ಅದ್ರಲ್ಲಿ ತುಂಬಾ ಖರ್ಚಾಗ್ತಾ ಇತ್ತು. ಅವ್ರು ಮಾತಾಡಿದನ್ನ ಕೇಳಿ ಅವಳು ಶಾಕ್ ಆಗ್ತಾಳೆ. ಇವತ್ತಿನ ದಿನ ರಶ್ಮಿಗೆ ಅವ್ರಿಬ್ರು ಎಷ್ಟು ಕಂಜೂಸೋ ಅನ್ನೋ ವಿಷಯ ಗೊತ್ತಾಗತ್ತೆ. ಲಲಿತಾ ಮತ್ತೆ ಲಚುರಾಮ್ ಮದ್ವೆನ ಒಪ್ಕೊಂತಾರೆ, ಆ ಹುಡುಗಿನ ಸೊಸೆ ಅಂತ ಒಪ್ಕೋತಾರೆ. ಆದ್ರೆ ಅವ್ರ ಹೊಟ್ಟೆಯಲ್ಲಿ ಮಾತ್ರ ಕಿಚ್ಚಿತ್ತು. ಏನಂದ್ರೆ ಅವ್ರಿಗೆ ವರದಕ್ಷಿಣೆ ಸಿಕ್ಕಿಲ್ಲ ಅಲ್ವಾ, ಆದ್ರಿಂದ ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇತ್ತು. ಆಮೇಲೆ ಒಂದಿನ, ರಶ್ಮಿ ಇದನ್ ತಗೊಂಡು ಪಲಾವ್ ಮಾಡಮ್ಮ. ಅಯ್ಯೋ, ಈ ಬಟಾಣಿಗಳು ಈ ಮದ್ವೆ ತುಂಬಾ ರೇಟ್ ಆಗ್ಬಿಟ್ಟಿದೆ. ಅಯ್ಯೋ, ನಿನ್ಗೆ ಪಲಾವ್ ಅಂದ್ರೆ ಏನಂತ ಗೊತ್ತಿಲ್ಲ ಅನ್ಸತ್ತಲ್ವಾ? ಅದು ಬಟಾಣಿಗಳನ್ನ ನೀನ್ ನೋಡಿರೋದೇ ಇಲ್ಲ. ನಿನ್ ಹಣೆ ಬರಹ ಚೆನ್ನಾಗಿದಮ್ಮ. ಲಲಿತನ ಮಾತ್ ಕೇಳಿಸ್ಕೊಂಡು ಅವರಿಬ್ರಿಗೂ ತುಂಬಾ ಬೇಜಾರಾಗತ್ತೆ. ಆದ್ರೂ ಕೂಡ ಅವ್ರೇನು ಮಾತಾಡೋದಿಲ್ಲ. ಅವ್ರಮ್ಮ ಯಾವಾಗ್ಲೂ ಒಂದಿನ ಬದ್ಲಾಗ್ತಾರೆ ಅಂತ ಅವ್ರಿಬ್ರು ಅನ್ಕೋತಾರೆ. ಆದ್ರೆ ಅವಳ್ ಮಾತ್ರ ಬದ್ಲಾಗೋ ರೀತಿನೇ ಅಲ್ಲ. ಅರೇ ರಾಮ್, ಸ್ವಲ್ಪ ಬಾಯಲ್ಲಿ ನಿನ್ನತ್ರ ಸ್ವಲ್ಪ ಮಾತಾಡ್ಬೇಕಪ್ಪ. ಅಮ್ಮ ಹೇಳಿ. ಆ ಶಿಫ್ಟ್ ಟೂರ್ ಮತ್ತೆ ಟ್ರಾವೆಲ್ಸ್ ಅವರು ಇದಾರಲ್ವಾ, ಅವರು ಒಂದು ಹೊಸ ಆಫರ್ ತಗೊಂಡ್ ಬಂದಿದ್ದಾರೆ. ಅವರು ತೀರ್ಥಯಾತ್ರೆಗಳಿಗೆ ಕರ್ಕೊಂಡೋಗ್ತಾರಂತೆ, ಅದು ಕೂಡ ಕಡಿಮೆ ದುಡ್ಡಲ್ಲಿ ಕರ್ಕೊಂಡೋಗ್ತಾರಂತೆ. ನಾನು ಅಪ್ಪ ಹೋಗ್ ಬರೋಣ ಅನ್ಕೊಂಡಿದೀವಪ್ಪ.
ಒಳ್ಳೆ ವಿಷಯ ಅಲ್ಲಮ್ಮ, ನೀವು ಚೆನ್ನಾಗಿ ಯೋಚನೆ ಮಾಡಿದೀರಾ. ಅದ್ರ ಸ್ವಲ್ಪ ದಿನ ವೇಟ್ ಮಾಡಿ, ನನ್ನ ಸಂಬಳ ಬರಲಿ, ಆಮೇಲೆ ನೀವಿಬ್ರು ಹೋಗಿ. ಅಯ್ಯೋ, ಅಷ್ಟ್ರಲ್ಲೇ ಆಫರ್ ಎಲ್ಲ ಮುಗ್ದೋಗ್ಬಿಡತ್ತಪ್ಪ. ಅಮ್ಮ, ಈಗಂತೂ ನನ್ನ ಹತ್ರ ಇಷ್ಟು ದುಡ್ಡಿಲ್ಲ. ಒಂದ್ ಕೆಲ್ಸ ಮಾಡ್ ನೀನು, ಆಯ್ತಾ? ಸೊಸೆ ಇದ್ದಾಳಲ್ವಾ, ಅವ್ರ ಅಪ್ಪ ಹತ್ರ ತಗೊಂಡ್ ಬಾ, 2 ಮನೆ ಒಂದೇ ಅಲ್ವಾ. ಮತ್ತೆ ಅವನು ತುಂಬಾ ಕಷ್ಟಪಟ್ಕೊಂಡು ಸರಿ ಅಂತ ಹೇಳ್ತಾನೆ. ಅವ್ರ ಅಮ್ಮನ ಆಟ ಅವನಿಗೆ ಅರ್ಥ ಆಗತ್ತೆ. ಆಮೇಲೆ ಅವನು ಮಾವನ ಹತ್ರ ದುಡ್ಡನ್ನ ತಗೊಂಡ್ ಬಂದು ಅಮ್ಮನ್ಗೆ ಕೊಡ್ತಾನೆ. ಈ ರೀತಿ ಅವಳ ಆಟ ಶುರು ಆಗತ್ತೆ. ತೀರ್ಥಯಾತ್ರೆಯಿಂದ ಬಂದ ನಂತರ ಅವಳ ಆಟವನ್ನು ಇನ್ನೂ ಶುರು ಹಚ್ಕೋತಾಳೆ. ದುಡ್ಡಿನಾಟ ಆಡ್ತಾಳೆ. ಅರೇ, ಏನು 2 ಮನೆ ಒಂದೇ ಅಲ್ವಾ? ಹೌದು, ಸರಿನೇ. ಹಿಂಗೆ ದಿನ ಕಳೆದು ಹೋಗತ್ತೆ. ಒಂದಿನ ರಶ್ಮಿ ಮನೇಲಿರೋರ್ ಎಲ್ಲಾರ್ಗೂ ಬಿರಿಯಾನಿ ಮಾಡ್ತಾಳೆ. ಆ ಬಿರಿಯಾನಿ ಎಲ್ಲಾರ್ಗೂ ಇಷ್ಟ ಆಗತ್ತೆ. ಬಿರಿಯಾನಿ ತಿಂತ ಅರೆ ವಾ, ನಿಜವಾಗ್ಲೂ ಈ ಬಿರಿಯಾನಿ ತುಂಬಾ ಚೆನ್ನಾಗಿದೆ. ಯಾರ್ ಹೇಳ್ಕೊಟ್ಟಿದ್ದು? ಅಮ್ಮ ಹೇಳ್ಕೊಟ್ಟಿದ್ರು. ಹೌದಾ? ಒಳ್ಳೆ ವಿಷಯ. ಆಮೇಲೆ ಮದ್ವೆ ಆದ ನಂತರದಿಂದ ನಿಮ್ ಮನೆಗ್ ನಾವ್ ಊಟಕ್ ಬಂದೇ ಇಲ್ಲ ಅಲ್ವಾ? ಅಮ್ಮನ್ಗೇಳು, ಅಮ್ಮನ್ ಕೈ ರುಚಿ ನಾವ್ ನೋಡೇ ಬಿಡ್ತೀವಿ ನಮ್ಗೋಸ್ಕರ. ಈ ಭಾನುವಾರ ಬಿರಿಯಾನಿ ರೆಡಿ ಮಾಡಕ್ಕೆ, ಮತ್ತೆ ಕಾಜು ಕಿಸ್ಮಿಸ್ಸು ಮತ್ತೆ ಬಟಾಣಿ ಎಲ್ಲ ಹಾಕಿ ಮಾಡಕ್ ಹೇಳಮ್ಮ. ಸರಿ ಅತ್ತೆ. ಹಂಗಂತ ಅವಳು ಹೇಳ್ಬಿಟ್ಟು ಯೋಚನೆ ಮಾಡಕ್ ಶುರು ಮಾಡ್ತಾಳೆ. ಏನ್ ಮಾಡಕ್ ಅರ್ಥ ಆಗ್ತಿಲ್ಲ. ಅಪ್ಪನ ಹತ್ರ ದುಡ್ಡಿಲ್ಲ, ಇವ್ರು ಬೇರೆ ಊಟಕ್ ಬರ್ತಿದೀನಿ ಅಂತ ಹೇಳ್ತಿದ್ದಾರೆ. ಅವ್ರತ್ತೆ ಬೇಕಂತ ಮಾಡ್ತಿದಾರಂತ ಅವಳಿಗೆ ಚೆನ್ನಾಗ್ ಅರ್ಥ ಆಗತ್ತೆ. ಕೈಯಲ್ಲೇನು ಮಾಡಕ್ಕಾಗಲ್ಲ. ಆಗ ಅವಳಿಗೊಂದ್ ಐಡಿಯಾ ಬರುತ್ತೆ. ಆಮೇಲೆ ಭಾನುವಾರನೂ ಬಂದೇ ಬಿಡ್ತು. ಅವಳು ಎಲ್ಲಾರ್ಗೋಸ್ಕರ ರುಚಿಯಾದ ಬಿರಿಯಾನಿ ಮಾಡಿಟ್ಟಿರ್ತಾಳೆ. ಅದನ್ನ ನೋಡಿ ಅವರು ಶಾಕ್ ಆಗ್ಬಿಡ್ತಾರೆ. ಅದ್ರಲ್ಲಿ ಜಾಸ್ತಿ ಬಾದಾಮ್, ಪಿಸ್ತಾ ಮತ್ತೆ ಪಟಾಣಿ ಹಾಕಿರ್ತಾರೆ. ಅದನ್ನ ನೋಡಿ ಅವ್ರ ಅತ್ತೆ ತುಂಬಾ ಸಂತೋಷ ಪಡ್ತಾಳೆ. ಆಹಾ, ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ರುಚಿಯಾದ ಬಿರಿಯಾನಿ. ತಿಂತೀವಿ. ನಮ್ಗೂ ಬೇಕಾಗಿರೋದು ಅದೇ ಅಲ್ವಾ? ಯಾರ್ ಬೇಡ ಅನ್ಕೋತಾರೆ ಹೇಳು? ಹಂಗಂತ ಹೇಳಿ ಅವರು ಹೊಟ್ಟೆ ತುಂಬಾ ಬಿರಿಯಾನಿ ತಿಂತಾರೆ. ಮತ್ತೆ ಅಷ್ಟು ತಿಂದ್ರೂ ಸಹ ಬಿರಿಯಾನಿ ತುಂಬಾ ಮಿಕ್ಕೋಗ್ಬಿಟ್ಟಿರುತ್ತೆ. ಅತ್ತೆ, ಒಂದ್ ಕೆಲ್ಸ ಮಾಡೋಣ, ಇಲ್ಲಿ ಬಿರಿಯಾನಿ ಮಿಕ್ಕೋಗ್ಬಿಟ್ಟಿದೆ, ಪ್ಯಾಕ್ ಮಾಡ್ಕೊಂಡೋಗಿ ಮನೇಲಿ ಆರಾಮಾಗಿ ತಿನ್ನೋಣ. ಒಳ್ಳೆ ಐಡಿಯಾ. ಆದ್ರೆ ರಾಮ್ ಮಾತ್ರ ತುಂಬಾ ಬೇಜಾರಾಗಿರ್ತಾನೆ. ಆದ್ರೆ ಇದು ಅವ್ರ ಹೆಂಡತಿಯ ಮುಖದಲ್ಲಿ ಮಾತ್ರ ಬೇಜಾರ್ ಕಾಣಿಸ್ತಾ ಇಲ್ಲ. ಆಮೇಲೆ ಹಿಂಗೆ ದಿನ ಕಳೆದೋಗತ್ತೆ. ರಶ್ಮಿ, ಈ ಬಾಸ್ಮತಿ ಅಕ್ಕೆಲ್ಲ ಏನಾಯ್ತು? ಮತ್ತೆ ಕಾಜು ಬಾದಾಮ್ ಕೂಡ ಕಾಣಿಸ್ತಾ ಇಲ್ಲ, ಏನಾಯ್ತು? ಅತ್ತೆ, ಅದು ನೀವು ಭಾನುವಾರ ತಿಂದ್ರಲ್ವಾ, ಅದೇ ಬಾದಾಮು, ಅದೇ ಪಿಸ್ತಾ, ಅದೇ ಬಾಸ್ಮತಿ ರೈಸು. ಅದೇ ಅಪ್ಪ ಅಮ್ಮನ್ ಮನೆಗ್ ಬೇರೆ ತಿನ್ನಕ್ ಬರ್ತೀನಿ ಅಂತಂದ್ರಿ. ಅವ್ರತ್ರ ದುಡ್ಡಿಲ್ಲ, ಎಲ್ಲ ಇಲ್ಲಿಂದನೇ ಎತ್ಕೊಂಡ್ಬಂದೆ. 2 ಮನೆನೂ ಒಂದೇ ಅಲ್ವಾ ಅತ್ತೆ? ಹಂಗಂತ ಹೇಳಿದ ತಕ್ಷಣ ಅವ್ರ ಅತ್ತೆಗೆ ಏನೋ ಮಾತಾಡಕ್ಕೆ ಮಾತೇ ಇಲ್ಲ. ಆಮೇಲೆ ಕಿಚನ್ ಆಚೆ ನಿಂತ್ಕೊಂಡು ಇದೆಲ್ಲ ಕೇಳ್ತಿರುವ ಅವರ ಗಂಡನ್ಗೆ ಅವರ ಹೆಂಡತಿ ಈ ವಿಷಯವನ್ನು ಎಷ್ಟು ಈಸಿಯಾಗಿ ಮ್ಯಾನೇಜ್ ಮಾಡಿದ್ಲು ಅಂತ ಸಂತೋಷ ಪಡ್ತಾನೆ. ಪುನೀತ್ಗೆ ಚಿಕನ್ ತಿನ್ಬೇಕಂದ್ರೆ ತುಂಬಾ ಇಷ್ಟ. ಆದ್ರೆ ಅವರ ಹೆಂಡತಿಯಾದ ಮಂಜು ವೆಜಿಟೇರಿಯನ್ ಆಗಿರ್ತಾಳೆ. ಮದ್ವೆ ಆಗಕ್ಕಿಂತ ಮುಂಚೆನೆ ಮಂಜು ಪುನೀತ್ ಹತ್ರ ಹೇಳ್ತಾಳೆ, ನನಗೆ ಚಿಕನ್ ಮಾಡಕ್ಕೆಲ್ಲ ಬರೋದಿಲ್ಲ ರೀ, ನಾನು ಮೀನು ಮಾಂಸ ತಿನ್ನೋದಿಲ್ಲ. ಅರೆ ಪರವಾಗಿಲ್ಲ, ಅಡಿಗೆ ಮಾಡಿದ್ರು ನಂಗೆ ಹಾಕ್ತೀಯಲ್ಲ. ನಾನು ಯಾವತ್ತೂ ಮಾಡಿಲ್ಲ ಮತ್ತು ನಾನು ಟ್ರೈ ಮಾಡ್ತೀನಿ. ಮದ್ವೆ ಆದ ನಂತರ ಮಾರನೇ ದಿನನೇ ಅವರ ತಾಯಿ ಬೇರೆ ತೀರ್ಕೊಂಡ್ಬಿಡ್ತಾರೆ. ಅಮ್ಮನ್ ದಿಸಿಂದ ಈ ಪೆದ್ದ ಪುನೀತ್ನ ಸಾಕ್ತಾ ಇದ್ದೀನಿ. ಇವ್ ನಮ್ಮ ಮನೆಯಿಂದ ಹೊರಗಾಕೋ ಸಮಯ ಬಂದಿದೆ. ಸರಿಯಾಗಿ ಹೇಳಿದ್ರಿ. ಕೆಲ್ಸ ಬರೋದಿಲ್ಲ, ಏನೂ ಇಲ್ಲ, ಸುಮ್ನೆ ಕುತ್ಕೊಂಡ್ ಬಿಟ್ಟಿಯಾಗಿ ಊಟ ಮಾಡ್ತಿರ್ತಾರೆ. ಪುನೀತ್ ಮತ್ತೆ ಅವ್ರ ಅಣ್ಣ ಆದ ರೋಹಿತ್ ಇಬ್ರು ಸೇರಿ ಹೋಟೆಲ್ ಒಂದನ್ನ ನಡೆಸ್ತಿರ್ತಾರೆ. ಪುನೀತ್ ಪಾಪ ತುಂಬಾನೇ ಅಮಾಯಕನಾಗಿದ್ದ. ಆದ್ರಿಂದ ರೋಹಿತ್ ಅವನತ್ರ ಚಿಕ್ಕ ಪುಟ್ಟ ಕೆಲ್ಸಗಳನ್ನ ಮಾಡಿಸ್ಕೊತಿದ್ದ. ಮತ್ತೆ ದುಡ್ಡು ಕೂಡ ಕೊಡ್ತಿರ್ಲಿಲ್ಲ. ಅವ್ನ ಬೇಗ ಮನೆಯಿಂದ ಕಳ್ಸ್ಬಿಡ್ಬೇಕು ಅಂತ ನೋಡ್ತಿರ್ತಾನೆ. ಆದ್ರೆ ಅವ್ರ ಮನೇಲಿ ಅವ್ರ ತಾಯಿ ಇದ್ದ ಕಾರಣದಿಂದ ಅವನ್ನ ಕಳ್ಸಕ್ಕಾಗ್ತಿರ್ಲಿಲ್ಲ. ಪುನೀತ್, ನಿನ್ ಸಾಮಗ್ರಿ ತಗೊಂಡು ಇಲ್ಲಿಂದ ಹೊರಡು. ಹೋಗ್ಬೇಕಾ? ನಾನ್ ಇಲ್ಲಿ ಹೋಗ್ಲಿ? ಅದೆಲ್ಲ ನಂಗೆ ಗೊತ್ತಿಲ್ಲ, ಎಲ್ ಬೇಕಾರು ಹೋಗು. ಈ ಮನೇಲಿ ನಿಂಗೆ ಮತ್ತೆ ನಿನ್ ಹೆಂಡತಿಗೆ ಜಾಗ ಇಲ್ಲ, ಅರ್ಥ ಆಯ್ತಾ? ಮಂಜು ಅಳ್ತಾ ಅವ್ರ ಕಾಳನ್ನ ಹಿಡ್ಕೋತಾಳೆ. ಅಕ್ಕ, ದಯೆ ತೋರ್ಸಿ ಅಕ್ಕ, ಹಿಂಗ್ ನಮ್ಮನ್ ಮನೆ ಬಿಟ್ಟು ಆಚೆ ಕಳ್ಸ್ಬೇಡಿ ಅಕ್ಕ. ಈ ಬುದ್ಧಿ ಇಲ್ದೇರವನ್ನ ಮದ್ವೆ ಮಾಡ್ಕೊಂಡಿದ್ಯಲ್ವಾ, ನೀನ್ ಅನುಭವಿಸ್ಲೇಬೇಕು. ನಿಮ್ಮಿಬ್ಬರನ್ನ ಮನೇಲಿ ಇಟ್ಕೊಳಕ್ ಸಾಧ್ಯ ಇಲ್ಲ. ಫ್ರೀಯಾಗಿ ತಿನ್ಕೊಂಡು ಕುತ್ಕೊಂಡಿದ್ದ, ಇನ್ಮೇಲೆ ಇದೆಲ್ಲ ಆಗಲ್ಲ. ಹೋಗಿ ಆಚೆ ಇಲ್ಲಿಂದ. ರೋಹಿತ್ ಮತ್ತೆ ಶೀತಲ್ ಅವ್ರಿಬ್ಬರನ್ನ ಪಾಪ ದಯೆ ಇಲ್ದೆ ಆಚೆ ಕಳ್ಸ್ಬಿಡ್ತಾರೆ. ಶೀತಲ್ ಅವಳಿಗೋಸ್ಕರ ಸ್ವಲ್ಪ ಬಟ್ಟೆಗಳನ್ನು ತಗೋತಾಳೆ. ಅಡ್ಗೆ ಮಾಡೋದಕ್ಕೆ ಒಂದ್ ಚಮಚ ಮತ್ತೆ ಮಣ್ಣಿನ ಬಟ್ಲನ್ನ ಅವ್ರು ಕೊಡ್ತಾರೆ. ಅಕ್ಕ, ಇದ್ರಲ್ಲಿ ನನ್ ಕೈಯಲ್ಲಿ ಅಡ್ಗೆ ಹೆಂಗ್ ಮಾಡಕ್ಕಾಗತ್ತೆ ಹೇಳಿ? ಬೇರೆ ಏನಾದ್ರೂ ಇದ್ರೆ ಕೊಡಿ ಅಕ್ಕ. ನೀನ್ ತಿನ್ನೋದು ಒಡಗೋಗಿರೋ ಆ ರೈಸ್ ಏನಾದ್ರೂ ತಿಂತೀಯಾ? ಅದಕ್ಕೆ ನಿನ್ ಬಟ್ಲು ಬೇರೆ ಕೊಡ್ಬೇಕಾ? ಇದೇ ಸಾಕು ಬಿಡು. ಮಣ್ಣಿನ ಪಾತ್ರೆಯಲ್ಲಿ ಏನೇನ್ ಮಾಡ್ಬೋದು ಅಂತ ಪಾಪ ಶೀತಲ್ಗೆ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ಅದು ಕೊಡ್ತಿರ್ಲಿಲ್ಲ.
ಏನ್ ಸಿಕ್ಕಿದ್ಯೋ ಅದೇ ಸಾಕಪ್ಪ ಅಂತ ಅದನ್ನ ಎತ್ಕೊಂಡು ಅವ್ರ ಮನೆ ಬಿಟ್ಟು ಪಾಪ ಹೋಗ್ಬಿಡ್ತಾರೆ. ಮಂಜು, ನನ್ನ ಕ್ಷಮಿಸ್ಬಿಡು. ನನ್ನ ದಿಸೆಯಿಂದ ಮದ್ವೆ ಆದ್ಮೇಲೂ ಕೂಡ ಈ ರೀತಿ ಕಷ್ಟ ನಿಂಗೆ. ಅಯ್ಯೋ ಪರವಾಗಿಲ್ಲ ಬಿಡ್ರಿ, ಇದ್ರಲ್ಲಿ ನಿಮ್ ತಪ್ಪೇನಿದೆ? ನಿಮ್ಮ ಅಣ್ಣ ಮತ್ತೆ ಅತ್ತಿಗೆ ನಮ್ಮನ್ನ ಮನೆ ಆಚೆ ಕಳಿಸ್ತಾರಂತ ನೀವೇನ್ ಕಣ್ಸ್ಕೊಂಡಿದ್ರಾ? ನಾನು ಚಿಕ್ಕ ವಯಸ್ಸಿಂದ ನನಗೆ ಬುದ್ಧಿ ಸರಿ ಇಲ್ಲ. ನಾನು ಓದೋದ್ರಲ್ಲೂ ಕೂಡ ಚೆನ್ನಾಗಿರ್ಲಿಲ್ಲ. ಅಣ್ಣ ಯಾವಾಗಲೂ ನನ್ನ ಬೈತಾ ಇದ್ದ. ಅಮ್ಮ ಮಾತ್ರ ನನಗೆ ಪ್ರೀತಿ ತೋರಿಸ್ತಾ ಇದ್ರು. ಅಮ್ಮನಿಂದ ಎಲ್ಲವೂ ಕೂಡ ಸರಿ ಹೋಗ್ತಾ ಇತ್ತು. ಏನೂ ಪರವಾಗಿಲ್ಲ ರೀ, ಎಷ್ಟು ಜನ ಫುಟ್ಪಾತ್ ಅಲ್ಲಿ ಬಾಳ್ತಿದ್ದಾರೆ, ನಾವ್ ನೋಡ್ಕೊಳ್ಳೋಣ ಬಿಡಿ. ಹೇಗೆ ಸರಿ ಹೋಗುತ್ತೆ? ನನ್ನ ಹತ್ರ ದುಡ್ಡಿಲ್ಲ, ಮನೆ ಇಲ್ಲ, ನಾವ್ ಎಲ್ಲಿರ್ತೀವಿ? ಯಾಕ್ರಿ, ಯಾಕ್ ಫುಟ್ಪಾತ್ ಮೇಲೆ ಇರ್ಬಾರ್ದಾ? ಅಭ್ಯಾಸ ಮಾಡ್ಕೊಳ್ಳೋಣ. ದುಡ್ಡಿಲಿಂದ ಬರುತ್ತೆ. ಸದ್ಯಕ್ಕೆ ಭಿಕ್ಷೆ ಬೇಡದ್ ಬಿಟ್ರೆ ಬೇರೆ ದಾರಿ ಇಲ್ಲ. ಹಂಗಂತ ಅನ್ಕೊಂಡು ಅವರು ಅಲ್ಲೇ ಅವ್ರಿಗೋಸ್ಕರ ಒಂದು ಚಿಕ್ಕ ಗುಡಿಸಲನ್ನ ಕಟ್ಕೋತಾರೆ. ಅವತ್ತಿನಿಂದ ಅಲ್ಲೇ ಇರಕ್ಕೆ ಶುರು ಮಾಡ್ತಾರೆ. ಮತ್ತೆ ಅವರು ಮಾರನೇ ದಿನದಿಂದ ಭಿಕ್ಷೆ ಬೇಡ್ತಾರೆ. ಏನಾದ್ರೂ ಚಿಲ್ಲರೆ ಇದ್ರೂ ಕೊಡಿ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರೆ. ಸರ್, ನಾವ್ ತುಂಬಾ ಬಡವರು ಸರ್, ಏನಾದ್ರೂ ದುಡ್ಡು ಕೊಡಿ ಸರ್. ಹಂಗಂತ ಅವರು ಬೇಡ್ಕೋತಿದ್ದಾಗ ಎಲ್ಲ ತುಂಬಾ ಸಿಟ್ ಮಾಡ್ಕೋತಿದ್ರು. ಇಲ್ಲಿ ನೋಡಿ ಇಲ್ಲಿ ಪೋಕ್ಷಟ ಊಟ ಬೇಕು ಇವರಿಗೆ. ಕೈ ಕಾಲೆಲ್ಲ ಚೆನ್ನಾಗೇ ಇದೆ. ಓಯ್, ಏನ್ ಕೆಲ್ಸ ಮಾಡಲ್ವಾ? ನಮಗ್ ಯಾರ್ ಸಾರ್ ಕೆಲ್ಸ ಕೊಡ್ತಾರೆ, ನೀವ್ ಕೊಡ್ತೀರಾ? ನನ್ನ ಹತ್ರ ಕೆಲ್ಸ ಇಲ್ಲ. ಕೆಲ್ಸ ಎಲ್ಲಿ ಬೇಕಾದ್ರೆ ಸಿಗತ್ತಲ್ಲ. ಮಾತಾಡೋದೇನು ಎಲ್ಲಾರು ಜಾಸ್ತಿ ಮಾತಾಡ್ತಾರೆ, ಆದ್ರೆ ಸಹಾಯ ಅಂತ ಬಂದಾಗ ಯಾರು ಮಾಡೋದಕ್ಕೆ ಸರಿ ಇರ್ಲಿಲ್ಲ. ಮಂಜು ಮತ್ತೆ ಪುನೀತ್ ಹೊಟ್ಟೆ ತುಂಬಿಸ್ಕೋಬೇಕಾಗಿತ್ತು. ಅಲ್ಲೇ ಬಂಟಿ ಎನ್ನುವ 18 ವಯಸ್ಸದ ಹುಡುಗ ಭಿಕ್ಷೆ ಬೇಡ್ತಿದ್ದ. ಅವರಿಬ್ಬರ ಜೊತೆ ಅವನ್ಗೆ ಸ್ನೇಹ ಆಗತ್ತೆ. ಅವನ್ ಅವರಿಬ್ಬರಿಗೂ ತಿನ್ನಕ್ಕೆ ಏನೋ ಒಂದು ತಂದ್ಕೊಡ್ತಿದ್ದ. ಅವರು ಅದನ್ನ ತಿಂದು ಜೀವನ ಸಾಗಿಸ್ತಿದ್ರು. ಅಣ್ಣ, ಈ ರೀತಿ ಕೇಳಿದ್ರೆ ಭಿಕ್ಷೆ ಕೊಡಲ್ಲ, ಅದಕ್ಕೆ ನಾವು ಆಕ್ಟಿಂಗ್ ಮಾಡಬೇಕು. ಹೌದಾ? ಅದು ಹೇಗೆ? ಕುರುಡನ ಹಾಗೆ, ಒಂಥರ ಕುಂಟನ ಹಾಗೆ. ನಾನು ಹಾಗೆ ಮಾಡ್ತೀನಿ. ಪುನೀತ್ಗೆ ಈ ಐಡಿಯಾ ಇಷ್ಟ ಆಗತ್ತೆ. ಮತ್ತೆ ಮಾರನೇ ದಿನ ಅದೇ ಐಡಿಯಾ ಅಪ್ಲೈ ಮಾಡ್ತಾನೆ. ಹಂಗೆ ಭಿಕ್ಷೆ ಬೇಡಕ್ ಶುರು ಮಾಡ್ತಾನೆ. ಆಗ ಅವನಿಗೆ 400 ರೂಪಾಯಿ ಸಿಗತ್ತೆ. ಮಂಜು ಖುಷಿ ಆಗ್ತಾಳೆ. ಅರೆ ಬಂಟಿ, ಸರಿಯಾದ ಐಡಿಯಾ ಹೇಳ್ದೆ ಕಣೋ. ನಿನ್ನಿಂದ ಇವತ್ತು ನಮ್ಮ ಹತ್ರ ಇಷ್ಟು ದುಡ್ಡಿದೆ ಇವತ್ತು. ಸರಿ, ನಿನ್ಗೇನ್ ತಿನ್ಬೇಕು ಹೇಳು? ನಾನು ಸುಮಾರು ದಿನದಿಂದ ಚಿಕನ್ ತಿಂದಿಲ್ಲ. ನಾನು ಸುಮಾರು ದಿನದಿಂದ ಚಿಕನ್ ತಿಂದಿಲ್ಲ. ಚಿಕನ್ ತಗೊಂಬರ್ತೀನಿ. ಆದ್ರೆ ಕಡಾಯಿ ಇಲ್ಲ ಅಲ್ವಾ? ಸರಿ, ನಾನೇನೋ ಒಂದ್ ಮಾಡಿ ಅಡ್ಜಸ್ಟ್ ಮಾಡ್ತೀನಿ ಬಿಡು. ಪುನೀತ್ 1 ಕೆಜಿ ಚಿಕನ್ ಅನ್ನ ತಗೊಂಡ್ ಬರ್ತಾನೆ. ಮಣ್ಣಿನ ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಅದ್ರಲ್ಲೇ ಚಿಕನ್ ಮಾಡೋ ಶುರು ಮಾಡ್ತಾಳೆ. ಮಡ್ಕೆಲಿ ಹೇಗೆ ಚಿಕನ್ ಮಾಡಕ್ಕಾಗತ್ತೆ? ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಬೇರೆ ಇಲ್ಲ ಅಲ್ವಾ, ಏನ್ ಮಾಡೋದು? ಹಂಗಂತ ಹೇಳಿ ಮಂಜು ಅದ್ರಲ್ಲೇನೆ ಚಿಕನ್ ತುಂಬಾನೇ ರುಚಿಯಾಗಿ ಮಾಡ್ಬಿಡ್ತಾಳೆ. ಎಲ್ಲರೂ ಹೆಂಗಿರುತ್ತೆ ಏನು ತಿನ್ಬೇಕಂತ ಕಾಯ್ತಿರ್ತಾರೆ. ಸ್ವಲ್ಪ ತಾದ್ಮೇಲೆ ಚಿಕನ್ ಬೆಂದಿದ ತಕ್ಷಣ ಆ ಸ್ಮೆಲ್ ಮಂಜುಗೆ ತುಂಬಾನೇ ಟೆಂಪ್ಟಿಂಗ್ ಆಗಿರತ್ತೆ. ಅವಳಿಗೇನು ತಿನ್ಬೇಕನ್ಸತ್ತೆ. ಅರೆ ವಾ, ನನ್ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಚಿಕನ್ ಮಾಡಿರೋದು, ಆದ್ರೆ ನನ್ಗೂ ತಿನ್ಬೇಕು ಅನಿಸ್ತಾ ಇದೆ. ಇವತ್ತು ತಿಂದು ನೋಡ್ತೀನಿ, ಚೆನ್ನಾಗಿರುತ್ತೆ. ಮಂಜು ಬೇಗ ಬೇಗ ರೈಸ್ ಮಾಡ್ತಾಳೆ. ಮತ್ತೆ ಎಲ್ಲರೂ ಕುತ್ಕೊಂಡು ಅದನ್ನ ತಿನ್ನಕ್ ಶುರು ಮಾಡ್ತಾರೆ. ಅರೆ ವಾ, ಟೇಸ್ಟ್ ಸೂಪರ್ ಆಗಿದೆ. ಹೌದು ಮಂಜು, ಅದಕ್ಕೆ ಏನ್ ಸಖತ್ತಾಗಿ ಚಿಕನ್ ಮಾಡಿದ್ದೀರಾ. ಈ ರೀತಿ ಚಿಕನ್ ಅನ್ನ ತಿಂದೇ ಇಲ್ಲ. ನಾನು ಕೂಡ. ಮಡ್ಕೆಲಿ ಇಷ್ಟು ಚಂದ ಚಿಕನ್ ಆಗುತ್ತಾ? ನಂಗೆ ಗೊತ್ತೇ ಇರಲಿಲ್ಲ. ಮೂವರು ಸೇರ್ಕೊಂಡು ಚಿಕನ್ ತಿಂದು ಖಾಲಿ ಮಾಡ್ತಾರೆ. ಮಂಜಾತ್ಗೆ, ನೀವು ಎಷ್ಟು ರುಚಿಯಾಗಿ ಚಿಕನ್ ಮಾಡಿದಿರ ಅಂದ್ರೆ ನೀವು ಏನಕ್ಕೆ ಇದನ್ನ ಮಾರಬಾರ್ದು? ಅರೆ ವಾ, ನೀನು ಸರಿಯಾಗಿ ಹೇಳ್ದೆ ಕಣೋ. ಒಂದೇ ರೀತಿ ಚಿಕನ್ ತಿಂದು ತಿಂದು ಎಲ್ರಿಗೂ ಬೋರ್ ಹೊಡೆದಿದೆ. ಈ ಮಡಿಕೆ ಚಿಕನ್ನು ತುಂಬಾ ಇಷ್ಟ ಆಗುತ್ತೆ ಜನರಿಗೆ. ಆದ್ರೆ ಅದಕ್ಕೆ ದುಡ್ಡು ಬೇಕಲ್ವಾ? ದೊಡ್ಡ ಮಡಿಕೆ ಬೇಕು, ಒಲೆಗೆ ಕಟ್ಗೆ ಬೇಕು, ಪಾತ್ರೆ ಬೇಕು. ಹತ್ತತ್ರ ಅಂದ್ರೂ 10,000 ನಮಗೆ ಬೇಕಾಗುತ್ತೆ. ಎಲ್ಲಿಂದ ಬರುತ್ತೆ? ನಾ ಕೊಡ್ತೀನಿ. ಭಿಕ್ಷೆ ಬೇಡಿ ಬೇಡಿ ಬಿಸ್ನೆಸ್ ಮಾಡೋದಕ್ಕೆ ದುಡ್ಡನ್ನ ಒಟ್ಟು ಮಾಡಿ ಇಟ್ಟಿದ್ದೀನಿ. ಇದನ್ನ ಈ ವ್ಯಾಪಾರದಲ್ಲಿ ಹಾಕ್ತೀನಿ. ನೀವು ನನ್ನ ಪಾರ್ಟ್ನರ್ ಆಗಿ ಮಾಡ್ಕೊಳ್ಳಿ. ಮಾರನೇ ದಿನದಿಂದ ಮಣ್ಣಿನ ಪಾತ್ರೆಯಲ್ಲಿ ಚಿಕನ್ ಮಾಡೋದು ಶುರು ಮಾಡ್ಬಿಡ್ತಾಳೆ. ಆ ಸ್ಮೆಲ್ಗೆನೆ ಜನ ಬರೋದು ಶುರು ಆಗ್ತಾರೆ. ಮಂಜು ಫುಟ್ಪಾತ್ ಮೇಲೆ ಕುತ್ಕೊಂಡು ಚಿಕನ್ ಮಾಡ್ತಿರ್ತಾಳೆ. ಬಂಟಿ ಮತ್ತೆ ಪುನೀತ್ ಎಲ್ಲರಿಗೂ ಫುಡ್ ಸರ್ವ್ ಮಾಡ್ತಿರ್ತಾರೆ. ಈ ರೀತಿ ಅವರ ಬಿಸ್ನೆಸ್ ತುಂಬಾನೇ ಫೇಮಸ್ ಆಗ್ಬಿಡುತ್ತೆ. ಒಬ್ಬ ವ್ಯಕ್ತಿ ಒಂದಿನ ನೀವಿಬ್ರು ಕೆಲ್ಸ ಮಾಡಿ ಅಂತ ಅಡ್ವೈಸ್ ಮಾಡಿದ್ನಲ್ವಾ, ಆ ಯಪ್ಪ ತಿನ್ನಕ್ ಬರ್ತಾನೆ. ಅದನ್ನ ತಿಂದು ಅವನು ತುಂಬಾನೇ ಅವ್ರನ್ನ ಹೊಗಳ್ತಾನೆ. ನೀವು ಅದ್ಭುತ ಮಾಡ್ಬಿಟ್ರಿ. ತುಂಬಾ ರುಚಿಕರವಾದ ಚಿಕನ್ ಇದು. ಚೆನ್ನಾಗಿದೆ. 1 ವರ್ಷದ ನಂತರ ಅವರು ಒಂದು ಒಳ್ಳೆ ಅಂಗಡಿಯನ್ನ ಕಟ್ಕೋತಾರೆ. ಬಂಟಿ ಕೂಡ ಅವರಿಬ್ಬರ ಜೊತೆನೆ ಇರ್ತಾನೆ. ರೋಹಿತಿನ ಅಂಗಡಿಯಲ್ಲಿ ವ್ಯಾಪಾರನೇ ಇಲ್ಲ, ಮುಚ್ಬೇಕಾಗಿರುವ ಪರಿಸ್ಥಿತಿ. ಯಾಕಂದ್ರೆ ಅಲ್ಲಿ ಕೆಲಸ ಮಾಡ್ತಿದ್ದ ಪುನೀತಿಗಿಲ್ಲ. ಅದು ಮಾತ್ರ ಅಲ್ಲದೆ ಪುನೀತನ ನೋಡಿ ಕಸ್ಟಮರ್ಸ್ ಬರ್ತಿದ್ರು. ಆದ್ರೆ ಆ ವಿಷಯ ರೋಹಿತ್ ಕೈಯಲ್ಲಿ ಮಾಡಕ್ಕಾಗ್ತಿರ್ಲಿಲ್ಲ. 1 ವರ್ಷದ ನಂತರ ಪುನೀತ್ ಆ ಹೋಟೆಲ್ನ ಕೂಡ ತಗೊಂತಾನೆ. ಈ ರೀತಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿರುವ ಚಿಕನ್ ಅನ್ನು ಮಾರಿ ಅವರು ಧನವಂತರಾಗ್ತಾರೆ. ಮತ್ತೆ ಸಂತೋಷವಾಗಿ ಅವರ ಜೀವನ ಸಾಗಿಸ್ತಾರೆ. Best buddies. Hello friends. Thanks for watching this video.
अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।